ನಾನು ಸೈಯದ್ ಜಕೀರ್ ಹುಸೇನ್. ಮಾನ್ಯ ರಾಜ್ಯಾಧ್ಯಕ್ಷರು, ವಿಷಯ ಭಾಜಪ ಸರ್ಕಾರ ಕರ್ನಾಟಕದಲ್ಲಿ ಭಾಜಪ ಸರ್ಕಾರ ತರಲು ಶ್ರಮಿಸೋದಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ಗಾಗಿ ಬೇಡಿಕೆ. ಮಾನ್ಯ ಅಧ್ಯಕ್ಷರು, ನಾನು ರಾಜ್ಯಾಧ್ಯಕ್ಷರಾದ ಮಾನ್ಯ ನಳಿನಿ ಕುಮಾರ್ ಕಟೀಲ್ ಅವರ ಬಳಿ ಬಿಜೆಪಿ ಸೇರುವ ಉದ್ದೇಶದಿಂದ ಕೇಂದ್ರ ವಿಶೇಷ ಘಟನೆಗಳ ಬಗ್ಗೆ ತಮ್ಮ ಮುಂದೆ ಇಟ್ಟು ನಾನು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತರಲು ಮಾಜಿ ಪ್ರಧಾನಮಂತ್ರಿ ಇವರಿಗೆ ಜೆಡಿಎಸ್ದಲ್ಲಿದ್ದಾಗ ಪತ್ರ ಬರೆದು 20 ತಿಂಗಳ ಸರ್ಕಾರದ BSY ಇವರನ್ನು ಮುಖ್ಯಮಂತ್ರಿ ಕುರ್ಚಿಯನ್ನು ಹಸ್ತಾಂತರಿಸಿ ಬಿಜೆಪಿ ಸರ್ಕಾರ ಜೆಡಿಎಸ್ನ ಮಾಜಿ ಪ್ರಧಾನಿಯವರ ಆಪ್ತರಾದ YSV ದತ್ತ ಇವರು ಓದಿ ಅದಕ್ಕೆ ಮನ್ನಣೆ ನೀಡುತ್ತಿದ್ದರು. ನಾನು ಕೊಪ್ಪಳದಲ್ಲಿನ ಬಾಲ್ಯದಲ್ಲಿ RSS ಸದಸ್ಯನಾಗಿ ಕಲಬುರಗಿಯಲ್ಲಿ ಬ್ರಾಹ್ಮಣ ಸಮಾಜದ ಸಂಸ್ಥೆಯಾದ ಈ ನೂತನ ವಿದ್ಯಾಲಯದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ಅವರ ಒಡನಾಟದಲ್ಲಿ ಅವರ ಬುದ್ಧಿಶಕ್ತಿ ಹೇಗೆ ಉಪಯೋಗಿಸಿ ದೇಶವನ್ನು ಮುಂದೆ ಆಳುತ್ತಾರೆ ಎಂಬುದನ್ನು ಆಲೋಚಿಸಿ ಮಾನ್ಯ ಧರಮ್ ಸಿಂಗ್ ಇವರನ್ನು CM ಕುರ್ಚಿಯಿಂದ ಕೆಳಗಿಳಿಸಿ ಮಾನ್ಯ BSY ಇವರ ಸಹಾಯ ಪಡೆದು ಕಾಂಗ್ರೆಸ್ಸಿನಿಂದ ಸಂಬಂಧ ಕಡಿತಗೊಳಿಸಲು ಯಶಸ್ವಿಯಾದೆ. ಮಾನ್ಯ ಸಿದ್ದರಾಮಯ್ಯ ಇವರು JDSನಲ್ಲಿ ಉಳಿದರೆ CM ಕುರ್ಚಿ ಕೊಡಬೇಕಾಗುತ್ತದೆ. ಅದಕ್ಕಾಗಿ 10 JDS ಶಾಸಕರನ್ನು ಕಾಂಗ್ರೆಸ್ಸಿನಲ್ಲಿ ಕಳಿಸುವುದಕ್ಕೆ ದಿವಂಗತ ಕಮರುಲ್ ಇಸ್ಲಾಂ ಮತ್ತು ಮಾನ್ಯ ದೇಶಪಾಂಡೆ ಇವರನ್ನು ಬಳಸಿಕೊಂಡು 10 ಶಾಸಕರನ್ನು JDSನಿಂದ ಕಾಂಗ್ರೆಸ್ಸಿನಲ್ಲಿ ತಳ್ಳಿದೆವು. ನಾನು ಮಹೇಂದ್ರ ಗುಜರಾತ್ ಟ್ರ್ಯಾಕ್ಟರ್ ನನ್ನ ಅಣ್ಣನ ಡೀಲರ್ಶಿಪ್ ಇದ್ದುದರಿಂದ ಟ್ರ್ಯಾಕ್ಟರ್ ಮಾರಾಟ ಮಾಡುತ್ತಾ ಜಿಲ್ಲಾ ಪಂಚಾಯತ್ ಚುನಾವಣೆ 2005ರಲ್ಲಿ ಸ್ಪರ್ಧೆ ಮಾಡಿದಾಗ ಚುನಾವಣೆಯಲ್ಲಿ ಸುಭಾಷ್ ಗುತ್ತಿಗೆದಾರ ಕಾಂಗ್ರೆಸ್ಸಿನಿಂದ MLA ಚುನಾವಣೆಯಲ್ಲಿ ಸೋತಿದ್ದರು. ಅವರ ಮಗನಿಗೆ ಹರ್ಷಾನಂದ್ ಗುತ್ತಿಗೆದಾರರಿಗೆ ಜಿಲ್ಲಾ ಪಂಚಾಯತಿನಲ್ಲಿ ಆಗ ಕಾಂಗ್ರೆಸ್ಸಿನ ಧರಮ್ ಸಿಂಗ್ CM ಇದ್ದಾರೆ. ಮಾಜಿ ಶಾಸಕರು ಆಳಂದ್ ಇವರು ತಮ್ಮ ಮಗನನ್ನು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಿಸಿ ರಾಜನೀತಿಯಲ್ಲಿ ಮುಂದೆ ಬರಬೇಕು, ಇಲ್ಲದಿದ್ದರೆ ನಮ್ಮ ಅಸ್ತಿತ್ವ ರಾಜನೀತಿಯಲ್ಲಿ ಉಳಿಯುವುದಿಲ್ಲವೆಂದು ಚಿಂಚಸೂರು ಮತಕ್ಷೇತ್ರಕ್ಕೆ ಕಲಬುರಗಿ ಗ್ರಾಮೀಣದಲ್ಲಿ ನಾನು JDSದಿಂದ ಕಾಂಗ್ರೆಸ್ಸಿನಿಂದ ಸುಭಾಷ್ ಗುತ್ತೇದಾರ್, ಆಳಂದ್ ex-MLA ಇವರ ಮಗ ಹರ್ಷಾನಂದ್ ಗುತ್ತೇದಾರ್ ಲಿಕ್ಕರ್ ಲಾಬಿಯಿಂದ ಇಳಿದಾಗ 20 ತಿಂಗಳದ ಸರ್ಕಾರ JDS BJP ದೋಸ್ತಿ ಸರ್ಕಾರ. ಆ BSY ಅವರಿಗೆ 15 ದಿವಸದ ಮುಖ್ಯಮಂತ್ರಿ ಕುರ್ಚಿಯನ್ನು ಕೊಡಿಸಿ ಅನುಕಂಪ ಸೃಷ್ಟಿ ಮಾಡುವ ಪ್ಲಾನ್ ಕೊಟ್ಟೆ ಮತ್ತು ಈ ವಾಕ್ಯ ಮಾಟ ಮಂತ್ರ ಮಾಡಿಸಿದ್ದಾರೆ. ಸತ್ತರೆ ಅಪ್ಪ ಮಕ್ಕಳು ಕಾರಣ ಎಂಬ ಮಾತನ್ನು ಭಾಷಣದಲ್ಲಿ ಹೇಳಿದರೆ ಮತ ಪರಿವರ್ತನೆ ಯಾಗುವುದುಂಟುವೆಂದು ಪ್ರಧಾನಮಂತ್ರಿ ಇವರಿಗೆ ಪತ್ರ ಬರೆದಾಗ ಅಲ್ಲಿ YSV ದತ್ತ ಇವರ ಪತ್ರ ಓದಿ ಮಾಜಿ ಪ್ರಧಾನಿಗಳಿಗೆ ಗಣನೆಗೆ ತೆಗೆದುಕೊಂಡು ಇದೇ ವಾಕ್ಯ BSY 15 ದಿವಸದ CM ಆಗಿ ಪ್ರಚಾರದಲ್ಲಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದಾಗ ಬಿಜೆಪಿಯ ಸರ್ಕಾರ ಬಹುಮತದ ಸರ್ಕಾರ ಬರುವುದುಂಟು ಎಂದು ಆನಂದಪಟ್ಟೆ. ಸಣ್ಣ ಕಾರ್ಯಕರ್ತನಾಗಿ ಚಿಕ್ಕ ನಾಯಕನಾಗಿ ಚಿಂತನೆಯಿಂದ ಅಲ್ಲಾಹನ ಸುಗಮದ ದಾರಿ ಮಾಡಿಕೊಟ್ಟನು. ಇದೇ ತರಹದ ಕೇಂದ್ರ ಸರ್ಕಾರದು ಬಿಜೆಪಿಗೆ ಚುಕ್ಕಾಣಿ ಹಿಡಿಸುವಲ್ಲಿ ಮಹೇಂದ್ರ ಗುಜರಾತ್ ಟ್ರ್ಯಾಕ್ಟರ್ ಕಂಪನಿ ಟ್ರೈನಿಂಗ್ ಇತ್ತು. ಮೆಕ್ಯಾನಿಕ್ ಜೊತೆಯಲ್ಲಿ ನಾನು ಗುಜರಾತ್ ರಾಜ್ಯದ
ವರೋಡಾಗೆ ಹೋದಾಗ ಅಲ್ಲಿನ ಅಭಿವೃದ್ಧಿಯನ್ನು ನೋಡಿ ಇಲ್ಲಿನ CM ಅನ್ನು PM ಮಾಡುವ ಪ್ಲ್ಯಾನ್ ಹಣೆದೆ. ಪ್ರಧಾನಿ ಮಾಜಿ ದೇವೇಗೌಡಜಿಯವರಿಗೆ ಗುಜರಾತ್ ರಾಜ್ಯದ ಶಾಂತಿ ಪರಿಸ್ಥಿತಿಯ ಬಗ್ಗೆ ಫ್ಯಾಕ್ಸ್ ರವಾನೆ ಮಾಡಿದೆ. ಗುಜರಾತ್ ರಾಜ್ಯ ವರೋಡಾದಿಂದ ಮರಳಿದಾಗ RJD ಆಫೀಸಿನ ಗೂಗಲ್ನಲ್ಲಿ ಹುಡುಕುವಾಗ RSS ಹೆಡ್ ಆಫೀಸ್ನ ಇಮೇಲ್ ID ಸಿಕ್ಕಿತು. ಅಲ್ಲಿ ಮಾನ್ಯ ಮೋದಿಜಿಯವರಿಗೆ PM ಅಭ್ಯರ್ಥಿ ಎಂದು ಘೋಷಿಸಿ ಮಾನ್ಯ LK ಅಡ್ವಾಣಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರ ಮೂರ್ತಿ ಕಲಬುರಗಿಯಲ್ಲಿ ತಿಮ್ಮಾಪುರ್ ಚೌಕ್ನಲ್ಲಿ ಸ್ಥಾಪಿಸಿ ಹೈದರಾಬಾದ್ ಕರ್ನಾಟಕದಲ್ಲಿ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ನೀವು ಸಹ ಈ ಮೂರ್ತಿಗಾಗಿ ರೈತರಿಂದ ಲೋಹ ಸಂಗ್ರಹಣೆ ರೈತರಿಂದ ಮತ್ತು ಜನರಿಂದ ಕಬ್ಬಣವನ್ನು ಸಂಗ್ರಹಿಸ ಯಾತ್ರೆ ಮಾಡಿ. BJPಗೆ ಮಣ್ಣು ಮಾಡಲು ರೈತರಿಂದ ಮಣ್ಣು ಸಂಗ್ರಹ ಮಾಡಿ BJP ಅಲೆಯನ್ನು ಎಬ್ಬಿಸುವುದಕ್ಕೆ ಸಲಹೆ ಸೂಚನೆ ಕೊಟ್ಟೆ. ಇದರ ಪ್ರಚಾರದ ಸುದ್ದಿ ಮಾಧ್ಯಮದಲ್ಲಿ ಕಂಡು ಆಶ್ಚರ್ಯಭರಿತನಾದೆ. ನನ್ನ ಸಲಹೆ ಅಲ್ಲಾಹನ ಇಚ್ಛೆಯಂತೆ ಇಲ್ಲಿಯೂ ಅಳವಡಿಸಿಕೊಂಡಿದ್ದಾರೆ. ಗುಜರಾತಿನಿಂದ ಬೇರೆ ರಾಜ್ಯದಲ್ಲಿ ಮಾನ್ಯ ಮೋದಿಯವರಿಗೆ 2 ಸ್ಥಾನದಿಂದ MP ಚುನಾವಣೆ ಸ್ಪರ್ಧಿಸುವ ಪ್ಲ್ಯಾನ್ ಕೊಟ್ಟಿದೆ. ನೋಡಿ, ನನ್ನ ಮನಸ್ಸು ಹುರಿದುಂಬಿತು. ಈ ವಿಷಯವನ್ನು ಯಾರಿಗೂ ಹಂಚಿಕೊಳ್ಳದೆ ದಿವಂಗತ ಮಾಜಿ ಖಮರುಲ್ ಇಸ್ಲಾಂ ಇವರ ಬಳಿ ಇವರು ಮಾತು ಕೊಟ್ಟು ZP ಟಿಕೆಟ್ ಕೊಡಿಸುವುದಾಗಿ. ಟಿಕೆಟ್ ಬೇಡುವಾಗ ಗಡ್ಡದವರು ಭಯೋತ್ಪಾದಕರಂತೆ ಕಾಣುತ್ತಾರೆ. ಗಡ್ಡ ಬಿಟ್ಟಿರುವೆ, ಮರ್ಯಾದೆ ಕೊಡುತ್ತಿದ್ದೇನೆ. ನಿನ್ನ ಇಂಡಿಪೆಂಡೆಂಟ್ ಚುನಾವಣೆ ಜಿಲ್ಲಾ ಪಂಚಾಯತ್ದಿಂದ ಕಣಕ್ಕೆ ಇಳಿ. ಅವರ ನಿರಾಶೆ ಸಚಿವ ಸ್ಥಾನ ಕಸಿದುಕೊಂಡಿದ್ದಾಗಿತ್ತು. ಇನ್ನೊಂದು ಸಚಿವ ಸ್ಥಾನ ಜಿಲ್ಲಾ ಉಸ್ತುವಾರಿ ಕಲಬುರಗಿ ಬಿಡುವುದಕ್ಕೆ ಸೂಚಿಸಿದ್ದಕ್ಕೆ ನಿರಾಶೆಯಿಂದ CM ಮಾನ್ಯ ಧರ್ಮ್ ಸಿಂಗ್ ಇವರ ಅಣ್ಣನ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವರ ಮನೆತನದ ಗೆದ್ದಲು ಸಾಧ್ಯವಲ್ಲ. ಈ ದುಡ್ಡಿದ್ದವನ ಮನೆಗೆ ನಾವು ಹೋಗಿ ಕೆಲಸ ಮಾಡಿಕೊಳ್ಳಲು ನಿಲ್ಲಬೇಕಾಗುತ್ತೆ. ಧನವಂತರಿಗೆ ವೆಲ್ಕಮ್ ಅನ್ನುತ್ತಾರೆ ಚಂದು ಪಾಟೀಲ್. ಇಲ್ಲಿ ನೋಡಿ 2ನೇ ಪೇಜ್. ಉತ್ತರ ಹೊಸಗಿದ್ದಾರೆ. ನನಗೆ BJPಯಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪರೀಕ್ಷೆ ಮಾಡಿ ನೋಡಿ. BCA ವರ್ಗದಲ್ಲಿ ದಕ್ಷಿಣ ಕ್ಷೇತ್ರ ಖಣದಾಲಿನಲ್ಲಿ ಅಥವಾ ಕಲಬುರಗಿ ಗ್ರಾಮೀಣದಲ್ಲಿ ಚಿಂಚನ್ಸೂರ್ ನೋಡಿ. ಈ ಥರ ನಾನು ಜಿಲ್ಲಾ ವಿಶೇಷ ಸೂಚನೆ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ 5 ಶಾಸಕ ಸ್ಥಾನಕ್ಕೆ ಟಿಕೆಟ್ ಕೊಡ್ತಾ ಎಂದು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ 5 ಸ್ಥಾನಕ್ಕೆ ಟಿಕೆಟ್ ಕೊಡುತ್ತಾರೆ ಎಂದು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು. ಆದ್ದರಿಂದ ನಾನು ಸೈಯದ್ ಜಾಕಿರ್ ಹುಸೇನ್ BJPಯಿಂದ ಉತ್ತರ ಕಲಬುರಗಿ ಶಾಸಕರ ಸ್ಥಾನಕ್ಕೆ ಆಯ್ಕೆ ಬಯಸಿ ಪ್ರಯತ್ನ ಪಟ್ಟಾಗ BJPಯಲ್ಲಿ ಒಂದು ಟಿಕೆಟ್ BJP ಕೊಡುವುದಿಲ್ಲ ಎಂದು ಸುದ್ದಿಯಾಗಿದ್ದಕ್ಕೆ ಅಲ್ಪಸಂಖ್ಯಾತರ ಮತ ಬೀಳದೆ ಬಹುಮತದ BJPಯ ಸರ್ಕಾರ ಈ ರಾಜ್ಯದಲ್ಲಿ ಬರಲಿಲ್ಲ. ಈಗ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನು ಸೈಯದ್ ಜಾಕಿರ್ ಹುಸೇನ್
ಸ್ಟಾರ್ ಅಗ್ರೋಟೆಕ್ ಇಂಡಸ್ಟ್ರಿ, ಮಹೇಂದ್ರ ಗುಜರಾ ಟ್ರ್ಯಾಕ್ಟರ್ ಡೀಲರ್ಶಿಪ್ ನನ್ನ ಅಣ್ಣನವರು ಹೊಂದಿದ್ದು, ನಾನು ಈ ಗುಜರಾತಿನ ಟ್ರ್ಯಾಕ್ಟರ್ ಮಾರಾಟ ಮಾಡುತ್ತಾ ರಾಜ್ಯ ಸರ್ಕಾರ ಬರುವಂತೆ ಮತ್ತು ಮಾನ್ಯ ಮೋದಿಜಿಯವರ ಅಲೆ ಬೀಸುವಂತೆ ಮಾಡಿದ ಸಾಕ್ಷಿಗಳು ಇವೆ. ಆದ್ದರಿಂದ ಅಲ್ಲಾಹನ ಸಾಕ್ಷಿಯಾಗಿ ಇಟ್ಟುಕೊಂಡು ಸತ್ಯವನ್ನು ನುಡಿದು ಬಿಜೆಪಿಯಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತಾವು ಶಕ್ತಿ ಮೀರಿ ನಮ್ಮನ್ನು ಜಿಲ್ಲಾ ಪಂಚಾಯತಿನಲ್ಲಿ ಜಯಬೇರಿ ಬರುವಂತೆ ಮಾಡಿದರೆ ಅಲ್ಪಸಂಖ್ಯಾತರ ಬಿಜೆಪಿಗೆ ವಾಲುವುದುಂಟು. ದಯಮಾಡಿ ಕಡಿಮೆ ಸಮಯವಿದೆ, ತ್ವರಿತವಾಗಿ ಚುನಾವಣೆಯ ನೋಟಿಫಿಕೇಶನ್ ಆಗುವುದಕ್ಕಿಂತ ಮುಂಚೆ ಪ್ರಚಾರ ಮಾಡುವುದು, ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸುವುದು, ಅಲೆ ಎಬ್ಬಿಸುವುದು ಸಹಾಯವಾಗುತ್ತದೆ. ಇದು ನೋಡಿ ನನ್ನ ಜಿಲ್ಲಾ ಪಂಚಾಯತ್ ಟಿಕೆಟಿಗಾಗಿ ಬೇಡಿಕೆ. ದಯಮಾಡಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ. ಒಂದು ದೊಡ್ಡ ಕಾರ್ಯಕ್ರಮವನ್ನು ಬರಮಾಡಿಕೊಡುವರೆಂದು ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದು ವಿಶ್ವಾಸ ಅಲ್ಲಾಹನ ಪ್ರಾರ್ಥಿಸಿ ಮುಂದಿನ ದಾರಿ ಸುಗಮವಾಗಿ ಪ್ರಾರ್ಥಿಸುತ್ತೇನೆ. ನಾನು ಸೈಯದ್ ಜಾಕಿರ್ ಹುಸೇನ್. ನೋಡಿ, ಹೀಗೆ ನಾನು ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಬೇಡಿದ್ದೇನೆ. ನೋಡಿಕೊಳ್ಳಿ ಹೇಗೆ ಪುರಾವೆಗಳ ಸಮೇತ ನಾನು ಅಲ್ಲಿ ಒಪ್ಪಿದ್ದೇನೆ.